ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ ಟಿಫನ್ಗೆ ಬಂದು ದೋಸೆನೂ ಪುದೀನ ಚಟ್ನಿ ಮಾಡ್ತಾಯಿದ್ದೀನಿ. 1 ಪೀಸ್ ತೆಂಗಿನಕಾಯಿ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಉಪ್ಪು, ಹುಣಸೆಹಣ್ಣು, ಸ್ವಲ್ಪ ಹುರಿಗಡಲೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಪುದೀನ ಚಟ್ನಿ ರೆಡಿ ಆಗುತ್ತೆ. ಬೇಗ ಆಗಬೇಕು ಅಂತ 3 ತವ ಇಟ್ಟು ದೋಸೆ ಹಾಕ್ತಾಯಿದ್ದೀನಿ. ಒಂದೇ ತವಾದಲ್ಲಿ ಸುಟ್ಟರೆ ತುಂಬ ಲೇಟ್ ಆಗುತ್ತೆ, ಅದರಿಂದ 3 ತವ ಇಟ್ಟಿದ್ದೀನಿ. ಆಗ ಬೇಗ ಆಗುತ್ತೆ. ಈಗ ದೋಸೆ ಮಾಡಾಯಿತು ನೋಡಿ, ಎಷ್ಟು ಬೇಗ ಆಗುತ್ತೆ ಅಂತ. ನೆಕ್ಸ್ಟು ಅವ್ರಿಗೆ, ನಮ್ಮ ಯಜಮಾನ್ರಿಗೆ ಟಿಫಿನ್ ಬಾಕ್ಸ್ ಕಟ್ಟಬೇಕು ಅಂತ ಸ್ವಲ್ಪ ರೈಸ್ ಇತ್ತು ಅಂತ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಒಂದೊಂದು ದಿನ ಮಾತ್ರ ಬಾಕ್ಸ್ ಕಟ್ಟಬೇಕಾಗುತ್ತೆ, ಒಂದೊಂದು ದಿನ ಅಲ್ಲೇ ಊಟ ಇರುತ್ತೆ. ಅವ್ರಿಗೆ ಎಲ್ಲಿ ಕರೀತಾರೆ ಅಲ್ಲೋಗಿ ಕೆಲಸ ಮಾಡ್ತಾ ಇರಬೇಕು, ಒಂದೇ ಕಡೆ ಇರಲ್ಲ ಕೆಲಸ. ಒಂದೊಂದು ಆಫೀಸಲ್ಲಿ ಕ್ಯಾಂಟೀನ್ ಇರುತ್ತಲ್ಲ, ಅದರಿಂದ ಅಲ್ಲೇ ಊಟ ಆಗುತ್ತೆ. ಕ್ಯಾಂಟೀನ್ ಇಲ್ಲ ಅಂದರೆ ಮನೆಯಿಂದ ತಗೊಂಡು ಹೋಗಬೇಕು ಊಟ. ಫ್ರೆಂಡ್ಸ್, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಅವರು ಏನು ಮಾಡಿಕೊಟ್ರು ಅಡುಗೆ ಊಟ ಮಾಡ್ಕೋತಾರೆ. ಇದೇ ಬೇಕು ಅದೇ ಬೇಕು ಅಂತ ಏನೂ ಕೇಳಲ್ಲ. ಏನಂದರೆ ಸ್ವಲ್ಪ ಖಾರ ಕಡಿಮೆ ಇರಬೇಕು ಅಷ್ಟೇ. ಮಧ್ಯಾಹ್ನಕ್ಕೂ ರಾತ್ರಿಗೂ ಸಾರು ಮಾಡೋಕ್ಕೋಸ್ಕರ ಹುರುಳಿಕಾಳನ್ನ ಸ್ವಲ್ಪ ನೆನೆ ಹಾಕ್ತಾಯಿದ್ದೀನಿ. ಮರ್ತೋಗ್ಬಿಟ್ಟಿದ್ದೆ. ಈಗ ಬೇಗ ಆಗಬೇಕು ಅಂತ ಬಿಸಿನೀರು ಕಾಯಿಸಿ ಬೇಗ ಹುರುಳಿಕಾಳನ್ನೆಲ್ಲ ಕ್ಲೀನ್ ಮಾಡ್ಕೊತಾಯಿದ್ದೀನಿ. ಅದರಲ್ಲಿ ಕಲ್ಲಿರುತ್ತೆ, ಅದೆಲ್ಲ ಕ್ಲೀನ್ ಮಾಡ್ಕೊತಾಯಿದ್ದೀನಿ. ಅದನ್ನು ಒಂದು ಸರಿ ವಾಶ್ ಮಾಡಿಬಿಟ್ಟು ಬಿಸಿನೀರು ಹಾಕಿಟ್ರೆ ಬೇಗ ನೆನೆಯುತ್ತದು. ಸಾರು ಮಾಡೋಕ್ಕೆ ಈಸಿ ಆಗುತ್ತೆ. ಈಗ ಪಾತ್ರೆ ಎಲ್ಲ ತೊಳೆಯೋದ ಅಂತ ಬಂದಿದ್ದೀನಿ. ಎಷ್ಟು ಪಾತ್ರೆ ಇದೆ ನೋಡಿ ತೊಳೆಯೋಕ್ಕೆ. ಫಸ್ಟು ಪಾತ್ರೆ ಎಲ್ಲ ಬೆಳಗ್ಬಿಟ್ರೇ ನನಗೆ ಬೇರೆ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ಇರ್ತೀನಿ. ನಾನು ಮ್ಯೂಸಿಕ್ ಹಾಕ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಮಾಡ್ತಾಯಿದ್ರೆ ನನಗೆ ಬೇಗ ಮಾಡೋದು ರಿಸ್ಕ್ ಅನಿಸಲ್ಲ ನನಗೆ ಕೆಲಸ.
ಪ್ಲೇಸು ತುಂಬ ಚಿಕ್ಕದು ಇರೋದ್ರಿಂದ ನಾನು ಚಿಕ್ಕ ಚಿಕ್ಕ ರಂಗೋಲಿ ಹಾಕ್ತಾಯಿದ್ದೀನಿ. ಹಳೆ ಮನೇಲೆಲ್ಲ ದೊಡ್ಡ ರಂಗೋಲಿ ಹಾಕ್ತಾಯಿದ್ದೆ. ಈಗ ಕೆಲಸ ಎಲ್ಲ ಮುಗೀತು. ಸಾರು ಮಾಡೋದಕ್ಕೆ ಸ್ವಲ್ಪ ತೆಂಗಿನಕಾಯಿ ತಗೊಂಡಿದ್ದೀನಿ. ಸ್ವಲ್ಪ 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 3 ಚಕ್ಕೆ, 3 ಲವಂಗ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಸಾಂಬಾರು ಪುಡಿ, 1 ಈರುಳ್ಳಿ ಕಟ್ ಮಾಡಿ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಟೊಮಟೊ. ಇದು ಚಿಕ್ಕ ಜಾರ್ ಇರೋದ್ರಿಂದ ಫುಲ್ ಆಗಿಬಿಡುತ್ತೆ ಮಿಕ್ಸಿ ಮಾಡಿದ್ರೆ, ಅದರಿಂದ 2 ಸರಿ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ನುಣ್ಣಗೆ ರುಬ್ಕೋಬೇಕು. ನೋಡಿ ಮಸಾಲೆ ರೆಡಿಯಾಗಿದೆ. ಈಗ ಒಗ್ಗರಣೆಗೆ ಒಂದು ಕುಕ್ಕರ್ ಇಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಆಮೇಲೆ ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಮಸಾಲೆ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಅದರಲ್ಲಿ ಮಿಕ್ಸ್ ಮಾಡಿ ಅದನ್ನು ಕೂಡ ಸ್ವಲ್ಪ ಹೊತ್ತು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಕಟ್ ಮಾಡ್ಕೊಂಡಿರೋ ಬದನೆಕಾಯಿನ ಅದರಲ್ಲಿ ಹಾಕಿ, ಆಲೂಗಡ್ಡೆ ಕೂಡ ಹಾಕಬೇಕು. ಖಾಲಿ ಆಗಿಬಿಟ್ಟಿತ್ತು ಅಂತ ಬದನೆಕಾಯಿ ಮಾತ್ರ ಹಾಕಿದ್ದೀನಿ. ಈಗ ನೆನೆ ಹಾಕಿದ್ನಲ್ಲ ಹುಳಿಕಾಳು, ಅದನ್ನು ಅದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೀರು ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡಿಕೊಂಡು ಉಪ್ಪು ಸ್ವಲ್ಪ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 2-3 ವಿಷಲ್ ತಗೊಳ್ಳಿ. ಸಾಂಬಾರು ರೆಡಿ ಆಗುತ್ತೆ. ಈಗ ನನಗೂ ಆರ್ಯನ್ಗೆ ರೈಸ್ ಮಾಡ್ಕೊತಾ ಇದ್ದೀನಿ. ಈ ಚಿಕ್ಕ ಗ್ಲಾಸಲ್ಲಿ ಇಟ್ಟರೆ ನನಗೂ ಆರ್ಯ ರಿಯಾ 3 ಜನನೂ ಊಟ ಮಾಡ್ಬೋದು. ಮುಕ್ಕಾಲಷ್ಟು ಅನ್ನ ಬರುತ್ತೆ ಅದರಲ್ಲಿ. ಇದರಲ್ಲಿ ಏನು ಪ್ರಾಬ್ಲಮ್ ಅಂದರೆ ಒಂದೇ ಮುಚ್ಚಳ ಇರೋದ್ರಿಂದ ಕುಕ್ಕರ್ಗೆ ಸಾಂಬಾರು ಇಟ್ಟಿದ್ದೀನಲ್ಲ ಅದ್ರದ್ದು ವಿಷಲ್ ಬಂದ ಮೇಲೆ ವೆಯ್ಟ್ ಮಾಡಿ ಆಮೇಲೆ ತೆಗೆದು ಈ ಕುಕ್ಕರ್ಗೆ ಹಾಕಬೇಕು. ಯಾವಾಗಲೂ ಈ ರೀತಿಯೇ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಈಗ ನೋಡಿ ಸಾಂಬಾರು ರೆಡಿಯಾಗಿದೆ ಹುರುಳಿಕಾಳ್ದು. ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನೆಕ್ಸ್ಟು ರೀನ್ಗೆ ಒಂದು ಫ್ರಾಕ್ ಹೊಲಿಯೋದ ಅಂತ ಹೊಲಿತಾ ಇದ್ದೀನಿ. ವೈಟ್ ಡ್ರೆಸ್ ಬಂದು ಗುಡ್ ಫ್ರೈಡೆಗೆ ಬೇಕಾಗುತ್ತೆ. ಚರ್ಚ್ಗೆ ಹೋಗ್ತೀವಲ್ಲ ಆಗ ವೈಟು ಇಲ್ಲಾಂದರೆ ಬ್ಲ್ಯಾಕ್ ಹಾಕಬೇಕು. ಅವತ್ತು ಜೀಸಸ್ 10 ದಿನ ಇರೋದ್ರಿಂದ ನಾವು ಕಲರ್ ಬಟ್ಟೆ ಹಾಕೋಲ್ಲ. ವೈಟು ಇಲ್ಲಾಂದರೆ ಬ್ಲ್ಯಾಕ್ ಹಾಕ್ಕೊತೀವಿ ಚರ್ಚ್ಗೆ ಹೋಗೋಕ್ಕೆ. ಸರಿ ಏನಿಗಿರಲಿಲ್ಲ ಅಂದ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಏನು ಡಿಸೈನ್ ಏನಿಲ್ಲ, ಸಿಂಪಲ್ಲಾಗಿರೋದು ಫ್ರಾಕು ಹೊಲಿತಾ ಇರೋದು ನಾನು. ಫ್ರೆಂಡ್ಸ್, ನಾನು ಮೆಷರ್ಮೆಂಟ್ ಏನು ತೆಗಿಯೋಲ್ಲ. ಯಾವ ಫ್ರಾಕ್ ಇಷ್ಟ ಆಗುತ್ತೆ ಆ ಫ್ರಾಕ್ನ ಅದ್ರ ಮೇಲೆ ಇಡ್ತೀನಿ, ಬಟ್ಟೆ ಮೇಲೆ ಕಟ್ ಮಾಡಿ ಸ್ಟಿಚ್ ಮಾಡ್ತಾಯಿರ್ತೀನಿ ಅಷ್ಟೇ. ಮೊದಲೆಲ್ಲ ಚಿಕ್ಕದ್ರಲ್ಲೆಲ್ಲ ಗೊಂಬೆಗಳನ್ನ ಇಟ್ಕೊಂಡು ಹೊಲಿತಾ ಇದ್ದೆ ಡ್ರೆಸ್ಗಳನ್ನ. ಅದೇ ಅಭ್ಯಾಸ ಆಗಿ ಈಗಲೂ ಅದೇ ಥರ ಮಾಡ್ತಾಯಿದ್ದೀನಿ. ಟೈಲರಿಂಗೆಲ್ಲ ಕಳಿಸಿದ್ರು ನಮ್ಮಮ್ಮ. ಬ್ಲೌಸ್ ಸ್ಟಿಚಿಂಗು ಅದೆಲ್ಲ ಕಲಿತಿದ್ದೆ. ಈ ಅಭ್ಯಾಸ ಬಂದು ನಮ್ಮ ತಾಯಿ ಮಾಡ್ತಾಯಿದ್ರು ನಮಗೆ. ಏನೋ ಒಂದು ಬರ್ತಡೇ ಆದರೆ ಏನಾದರೂ ಆದರೆ ನಾವು 3 ಜನ ಅಕ್ಕ ತಂಗಿರು ಅಂತ ಮನೇಲೇ ಯಾವ್ದಾರ ಒಂದು ಬಟ್ಟೆ ಇದ್ದರೆ ಈ ಥರ ಕಟ್ ಮಾಡಿ ಬರ್ತಡೇಗೆ ಎಲ್ಲ ಹೊಲಿತಾಯಿದ್ರು ಕೈಯಲ್ಲೇ. ಈಗಲಾದರೂ ಮಿಷಿನ್ ಇದೆ. ನಮ್ಮಮ್ಮ ಬಂದು ಸೂಜಿ ದಾರದಲ್ಲೇ ಹೊಲಿದು ಫುಲ್ಲು ಯೂನಿಫಾರ್ಮ್ ಕೂಡ ಶರ್ಟ್ ಒಂದು ಮಾತ್ರ ಟೈಲರಿಂಗ್ ಕೊಡ್ತಾಯಿದ್ರು. ಇದು ಲಂಗ ಎಲ್ಲ ಬರುತ್ತಲ್ಲ ಅದು ಫುಲ್ಲು ನಮ್ಮಮ್ಮ ಕೈಯಲ್ಲೇ ಹೊಲಿಯೋರು, ಸೂಜಿ ದಾರ ಇಟ್ಟೇ ಹೊಲಿಯೋರು. ಅದೇ ಅಭ್ಯಾಸ ನನಗೂ ಬಂದ್ಬಿಟ್ಟಿದೆ.
ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.